ಆ ಪೈಪ್ನ ಯಾರೂ ತುಳಿಬಾರ್ದು. ಯಾಕಪ್ಪ ಈ ರೋಡನ್ನ ರಪ್ಪಂದ? ತರಕಾರಿ ಎಲ್ಲ ಕರೆಕ್ಟಾಗಿ ತಂದಿದ್ದನ್ನ ಎಲ್ಲ ನೋಡ್ಕೋ ಬಾ. ಯಾಕ್ರಿ ನಾನು ತೆಗಿತಾರದ್ ಕಾಣಿಸ್ತಾ ಇಲ್ವಾ ಇಲ್ಲಿ? ಅವರೆಲ್ಲ ಥರ್ಡ್ ಕ್ಲಾಸ್ ಲೋಫರ್ಗಳು. ಎಷ್ಟೇ ಮಾತಾಡ್ತಿದೀಯ ನೀನು? ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ, ನೀವ್ ಯಾಕೆ ಆ ನಾಯಿಗಳಿಗೆ ಅಷ್ಟೊಂದು ಬಕೆಟ್ ಹಿಡಿತಾ ಇದ್ರಿ ಅಂತ. ಎಂಥ ದರಿದ್ರೆಯರೇ ಕರ್ಕೊಂಬಂದ್ಬಿಟ್ಟೆಪ್ಪ ನಮ್ಮನ್ನ. ಅಲ್ಲಿ ತರ ಇಲ್ಲಿ ಗುಂಡು ಪೋಖ್ರಿಗಳ ಕಾಟ ಇಲ್ದೇ ಇದ್ರೆ ಸಾಕಪ್ಪ. ಏಯ್ ಪಾಪಣ್ಣೆ, ಆಮೇಲೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ತೊಪ್ಪಲ್ ರಾಜ ಇದ್ನಲ್ಲ, ಅವನು ಇದೇ ಏರಿಯಾದಲ್ಲೇ ಒಂದು ಟೀ ಹೋಟ್ಲ್ ಇಟ್ಕೊಂಡಿದ್ದಾನೆ. ಅಲ್ಲಿದ್ರಲ್ಲ ಚಪ್ರಿ ನನ್ನ ಮಕ್ಕಳು, ಅವ್ರು ಯಾರಿಗೂ ಮಾಡಕ್ ಕೆಲ್ಸ ಇಲ್ಲ. ನೀನೊಬ್ಬ ಕಡಿಮೆ ಆಗಿದ್ದೆ ನಮ್ಗೆ ಹೇಳಕ್ಕೆ. ನನ್ನ ಮಗ ಸಂತು ರಾಕ್ಷಸ ಆಗ್ಬಿಟ್ಟಿದ್ದಾನೆ. ಪರಿ ಮದುವೆಗೆ ಇಟ್ಟಿದ್ರಲ್ಲ ಅದನ್ನೇ ಕೊಡಿ, ಇನ್ನೊಂದು ತಿಂಗಳು ಬಿಟ್ಟು ವಾಪಸ್ ಕೊಡ್ತೀನಿ. ಅಲ್ಲ ನಿಮ್ ಕಣ್ಣಿಗೆ ನಾವೆಲ್ಲ ನಾಲ್ಕುಗಳ ತರ ಕಾಣಿಸ್ತೀವಲ್ಲ? ಟಾಯ್ಲೆಟ್ ಕಮೋಡ್ ಮೇಲೆ ಸಾಂಬಾರ್ ಚೆಲ್ಲಿದ್ರು ಅದು ಸಾಂಬಾರ್ ತರ ಕಾಣಿಸಲ್ಲ. ಸಂತು ಏರಿಯಾಗೆ ಹೊಸ್ದಾಗಿ ಬಂದಿದ್ಯಾ ಮಗನೇ? ಅವ್ನು ನನ್ನ ಫ್ರೆಂಡ್ ಕಂಡ್ರಪ್ಪ, ನನ್ನ ಚಿಗರಿ ದೋಸ್ತು. ಎಷ್ಟು ವಯಸ್ಸು ನಿಂಗೆ? ಇಲ್ಲ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಏರಿಯಾ ಬಿಟ್ಟು ಓಡಿಸ್ಬಿಡ್ತೀವಿ, ಅರ್ಥ ಆಯ್ತಾ? ಏನಾದ್ರೂ ಮಾಡ್ಕೊಳ್ಳಿ ಅಂತ ನೀನೇನ ಹೇಳ್ತೀಯಾ? ನಮಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಜಾಸ್ತಿ ಉರಿ ಬಡಿ ಕಂಡ್ರು, ಮತ್ತೆ ಆ ಉರಿ ಅರ್ಸಕ್ಕೂ ನಾನೇ ಬರ್ಬೇಕು. ಈ ಸಂತು ಸಲ ಮುಡಿಯೋದು ಸೌಂಡ್ ಪಾರ್ಟಿಗಳಿಗೆ ಮಾತ್ರ, ತುಕಾಲಿಗಳಿಗಲ್ಲ. ಯಾರ ಹತ್ರ ಜ್ಞಾನ ಇರುತ್ತೋ ಅವರನ್ನ ಕೀರ್ತಿ, ಸಂಪತ್ತು, ಪದವಿ, ಸ್ಥಾನ ಎಲ್ಲ ಹುಡ್ಕೊಂಡು ಬರ್ತವೆ. ನೀವು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರೆ ಸಾಕು. ಇದನ್ನೆಲ್ಲ ಮಾಡ್ತಿದ್ರ ಹುಡುಗರು? ಅಯ್ಯೋ, ಇನ್ನೂ ದೊಡ್ಡ ಲಿಸ್ಟೇ ಇದೆ ಅವ್ರದ್ದು. ಇಷ್ಟು ದಿನ ನಿನ್ಮೇಲೆ ಸ್ವಲ್ಪನಾದ್ರೂ ಮರ್ಯಾದೆ ಇತ್ತು, ಇನ್ಮೇಲೆ ಬಾರೋ ತೋರಿಸ್ತೀನಿ. ಈ ಏರಿಯಾದಲ್ಲಿ ಅದು ಹೆಂಗಿರ್ತೀಯ ಇರೋ. ಗಡಿಪಾರು ಮಾಡಿಸ್ಬಿಡ್ತೀನಿ ನಿನ್ನ. ಏಯ್ ಎದ್ದೋಗಲೇ. ನನ್ನ ಮೈಂಡ್ ಬರೀ ರಿವೆಂಜ್ ಬಗ್ಗೆನೇ ಥಿಂಕ್ ಮಾಡ್ತಿದ್ದೆ ಅಣ್ಣ. ಆ 4 ಹುಡುಗರು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಸುವಿನಂತ ಮನುಷ್ಯ ನೀನು. ನಿನ್ನನ್ ಗೋಳೈಕೊಂತಾರಲ್ಲ, ಉದ್ಧಾರ ಆಗ್ತಾರ ಅವರು? ಯಾಕ್ರಿ ಸುಮ್ಮನೆ ಇದ್ದೀರಾ? ಅದೇನ್ ಸಾಧಿಸ್ಬೇಕಂತ ನಿಂತ್ಕೊಂಡಿದ್ದೀರಾ ನೀವು? ತುಂಬಿದ ಕೊಡ ತುಳುಕಲ್ಲ.